ನಮಸ್ಕಾರ ಕನ್ನಡ ಟ್ರೇಡರ್ಸ್, ನಾನು ನಿಮ್ಮ ಪ್ರೀತಿಯ ಮನು. ಕ್ರಿಪ್ಟೋ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಕ್ರಿಪ್ಟೋ ಕರೆನ್ಸಿಯಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಅತ್ಯಂತ ಟ್ರೆಂಡಿಂಗ್ ಆಗಿರುವಂತಹ ಕಾಯಿನ್ ಅದು XRP ರಿಪ್ಪಲ್ ಕಾಯಿನ್. ಹೌದು ಗಾಯ್ಸ್, XRP ರಿಪ್ಪಲ್ ಕಾಯಿನ್ ಇದೊಂದು ಪೇಮೆಂಟ್ ಸೆಕ್ಟರ್ ನಲ್ಲಿ ಅತ್ಯಂತ ವೇಗವಾಗಿ ಮತ್ತು ಸುವ್ಯವಸ್ಥಿತವಾಗಿ ಇರುವಂತಹ ಈ ಕಾಯಿನ್ ಇಂದು ನೋಡೋಣ. XRP ಕಾಯಿನ್ ಇದು ಒಂದು ಕ್ರಿಪ್ಟೋ ಕರೆನ್ಸಿಯಲ್ಲಿ ಟಾಪ್ 4ರಲ್ಲಿ ಟ್ರೇಡ್ ಆಗುತ್ತಿದ್ದು, ಈ ಕಾಯಿನ್ ನಲ್ಲಿ ಹಲವಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಹಾಗೂ ದೊಡ್ಡ ದೊಡ್ಡ ದೇಶಗಳು ಈ ಕಾಯಿನ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಎಲಾನ್ ಮಸ್ಕ್, ಬ್ಲಾಕ್ ರಾಕ್ ಅಂತ ದೊಡ್ಡ ದೊಡ್ಡ ಕಂಪನಿ, ಮುಖ್ಯವಾಗಿ ಜಗತ್ತಿನ ದೊಡ್ಡನನ್ನು ಎನಿಸಿರುವಂತಹ USA ಗೌರ್ಮೆಂಟ್ ಕೂಡ ಈ ಕಾಯಿನ್ ನಲ್ಲಿ ಟ್ರೇಡ್ ಮಾಡಲು ಅತ್ಯಂತ ಆಸಕ್ತಿ ತೋರಿಸಿದೆ. ಇದರಿಂದಾಗಿ XRP ಮೇಲೆ ಹಲವಾರು ಬೆಲೆಗಳು ಏರಿವೆ ಮತ್ತು XRP ಕಾಯಿನ್ ಮೇಲೆ ಈಗ 270% ಪ್ರಾಫಿಟ್ ಕಂಡಿದೆ. ಹೇಗೆಂದರೆ 2018ರಲ್ಲಿ SEC ಕಮಿಟಿ ಅಂದರೆ ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಕಮಿಟಿಯು XRP ಮೇಲೆ ಸೆಕ್ಯೂರಿಟಿ ಕೇಸ್ ದಾಖಲಿಸಿತ್ತು. ಇದರಿಂದಾಗಿ XRP ಕಾಯಿನ್ ಮೇಲೆ ವಿಪರೀತವಾದ ಪ್ರಭಾವ ಬೀರುವುದರಿಂದ 40ರಷ್ಟು ಇದು ಟ್ರೇಡ್ ಆಗುತ್ತಿತ್ತು. ಆದರೆ ಈಗ XRPಯ ಕೆಲವು ದಾಖಲೆಗಳ ಮುಖಾಂತರ ಈ ಕಮಿಟಿಯು XRPಯಲ್ಲಿ ಜಯಗಳಿಸಿದೆ. ಇದರಿಂದಾಗಿ XRP ಕಾಯಿನ್ ಕೇವಲ 44 ರೂಪಾಯಿಗಳಲ್ಲಿ ಇದು ಕಾಯಿನ್ ಟ್ರೇಡ್ ಆಗುತ್ತಿತ್ತು. ಆದರೆ XRP ಈ ಕೇಸನ್ನು ಗೆದ್ದಿರುವುದರಿಂದ ಈಗ ಕೆಲವೇ ದಿನಗಳಲ್ಲಿ 250 ಹಾಗೂ 210ರಲ್ಲಿ ಟ್ರೇಡ್ ಆಗುತ್ತಿದೆ. ಅಂದರೆ ಕೆಲವೇ ದಿವಸಗಳಲ್ಲಿ 5x ನಿಂದ 10x ಪ್ರಾಫಿಟ್ ಈ ಕಾಯಿನ್ ನಲ್ಲಿ ಕಂಡಿದೆ. XRP ಕಾಯಿನ್ ನ ಮತ್ತಷ್ಟು ವಿವರಗಳು ನೋಡಬೇಕಾದರೆ, XRP ಕಾಯಿನ್ ನ ಸರ್ಕ್ಯುಲೇಟಿಂಗ್ ಸಪ್ಲೈ 58.10 ಬಿಲಿಯನ್ ನಷ್ಟು ಹೊಂದಿದ್ದು ಹಾಗೂ ಟೋಟಲ್ ಸಪ್ಲೈ 99.88 ಬಿಲಿಯನ್ ನಷ್ಟು ಇರುವುದರಿಂದ ಇದರ ಮಾರ್ಕೆಟ್ ಸಪ್ಲೈ ಟೋಟಲ್ ನೋಡಬೇಕಾದರೆ ಇದರ ಮಾರ್ಕೆಟ್ ಕ್ಯಾಪ್ 136.5 ಬಿಲಿಯನ್ ಮಾರ್ಕೆಟ್ ಕ್ಯಾಪ್ ಹೊಂದಿದೆ. XRPಯ ಪ್ರೈಸ್ ಪ್ರಿಡಿಕ್ಷನ್ ನೋಡಬೇಕಾದ್ರೆ, ಮುಖ್ಯವಾಗಿ ಯಾವುದೇ ಒಂದು ಕ್ರಿಪ್ಟೋ ಕರೆನ್ಸಿ ಪಂಪ್ ಹಾಗೂ ಡಂಪ್ ಆಗಲು ಆ ಕ್ರಿಪ್ಟೋ ಕರೆನ್ಸಿಯಲ್ಲಿರುವ ಹೂಡಿಕೆದಾರರ ಆಸಕ್ತಿ ಮತ್ತು ಆ ಕ್ರಿಪ್ಟೋ ಕರೆನ್ಸಿಯ ನ್ಯೂಸ್ಗಳು ಪ್ರಮುಖ ಪಾತ್ರ ವಹಿಸುತ್ತದೆ. ಮತ್ತು ಈ XRP ಕಾಯಿನ್ ಪೇಮೆಂಟ್ ಸೆಕ್ಟರ್ನಲ್ಲಿ ಅತ್ಯಂತ ವೇಗವಾಗಿ ಕಾರ್ಯನಿರ್ವಹಿಸುವುದರಿಂದ ಇದರಲ್ಲಿ ಮುಖ್ಯವಾಗಿ ಡೊನಾಲ್ಡ್ ಟ್ರಂಪ್ ಅವರು ಹೆಚ್ಚಿನ ಆಸಕ್ತಿಯನ್ನು ವಹಿಸಿದ್ದಾರೆ. ಹೇಗೆಂದರೆ ಡೊನಾಲ್ಡ್ ಟ್ರಂಪ್ ಅವರು ಬಂದ ಮೇಲೆ USA ಹಾಗೂ ಎಲ್ಲ ಕ್ರಿಪ್ಟೋ ಕರೆನ್ಸಿಯ ಮೇಲೂ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಪಂಪ್ ಕಂಡಿದೆ. ಕ್ರಿಪ್ಟೋ ಕರೆನ್ಸಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೆಚ್ಚಿನ ಆಸಕ್ತಿ ಇರುವುದರಿಂದ USA ಅನ್ನು ಸ್ಟೇಟ್ ಕ್ರಿಪ್ಟೋ ಕ್ಯಾಪಿಟಲ್ ಆಗಿ This afternoon I'm laying out my plan to ensure that the United States will be the crypto capital of the planet and the Bitcoin superpower of the world, and we'll get it done. ಟ್ರಂಪ್ ಅವರು USA ದೇಶವನ್ನು ಕ್ರಿಪ್ಟೋ ಕ್ಯಾಪಿಟಲ್ ಆಗಿ ಮಾಡಲಿದ್ದಾರೆ. ಹೇಗೆಂದರೆ ಸ್ಟೇಟ್ ರಿಸರ್ವ್ ಫಂಡ್ ಅಂದರೆ ಹಣಕಾಸು ತುರ್ತು ಪರಿಸ್ಥಿತಿ ನಿಧಿ. ನಿಮಗೆ ಗೊತ್ತಿರುವ ಹಾಗೆ ಯಾವುದೇ ಒಂದು ದೇಶ ತುರ್ತು ಪರಿಸ್ಥಿತಿಯಲ್ಲಿದ್ದರೆ ಅದು ಕೆಲವು ಹಣಕಾಸನ್ನು ಇಟ್ಟಿರುತ್ತಾರೆ. ಆದರೆ ಈ ಟ್ರಂಪ್ ಅವರು ಕ್ರಿಪ್ಟೋ ಕರೆನ್ಸಿಗಳನ್ನು ಆ ಸ್ಟೇಟ್ ರಿಸರ್ವ್ ಫಂಡ್ ನಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ XRP ಕಾಯಿನ್ ಫಸ್ಟ್ ಆಗಿರೋದರಿಂದ XRP ಕಾಯಿನ್ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಪಂಪ್ ಕಂಡಿರುತ್ತದೆ. ಹಾಗೆ ಮುಂಬರುವ ದಿನಗಳಲ್ಲಿ ಈ ಬುಲ್ರನ್ಗಳಲ್ಲಿ XRPಯ ಕಾಯಿನ್ ಹೆಚ್ಚಾಗಿ ಬರುವ ಸಾಧ್ಯತೆ ಇರುತ್ತದೆ. ಇದರ ಪ್ರೈಸ್ ಪ್ರಿಡಿಕ್ಷನ್ ನೋಡಬೇಕಾದ್ರೆ, ಕ್ರಿಪ್ಟೋ ಕರೆನ್ಸಿಯಲ್ಲಿ ಬುಲ್ರನ್ ಬಂದಾಗ $9ದಿಂದ $10 ವರೆಗೆ ಟ್ರೇಡ್ ಆಗುವ ಸಾಧ್ಯತೆ ಈ XRP ಕಾಯಿನ್ ನಲ್ಲಿ ಇರುತ್ತದೆ. XRPಯ ಕೋಫೌಂಡರ್ಗಳು ಮತ್ತು ಟ್ರಂಪ್ ಜೊತೆ ಮಾತುಕತೆ ಆಗಿರುವುದರಿಂದ 2025ರ ಕೊನೆಯವರೆಗೆ XRPಯ ಕಾಯಿನ್ $10 ನಷ್ಟು ಹೋಗುವ ಸಾಧ್ಯತೆ ಇದೆ. ಮತ್ತು ಮುಂಬರುವ ದಿನಗಳಲ್ಲಿ XRPಯ ಫ್ಯೂಚರ್ ಅತ್ಯಂತ ವೇಗವಾಗಿದ್ದು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವುದು XRP ಕಾಯಿನ್ ಮುಂಬರುವುದರಲ್ಲಿ ಬಹುದೊಡ್ಡ ಕಾಯಿನ್ ಆಗಲಿರುವುದರಿಂದ ಇದರಲ್ಲಿ ಹೂಡಿಕೆ ಮಾಡುವುದು ಒಳ್ಳೆಯದಾಗಿದೆ. ಮತ್ತು ಈ ಕಾಯಿನ್ ಅನ್ನ ಯಾವ ಎಕ್ಸ್ಚೇಂಜ್ಗಳಲ್ಲಿ ಬೈ ಸೆಲ್ ಮಾಡುವುದು ಅಂದರೆ, ಅದಕ್ಕಿಂತ ಮುಂಚೆ ಕ್ರಿಪ್ಟೋ ಕರೆನ್ಸಿ ಒಂದು ರಿಸ್ಕಿ ಇನ್ವೆಸ್ಟ್ಮೆಂಟ್ ಆಗಿರೋದರಿಂದ ಇಲ್ಲಿ ನೀವು ನಿಮ್ಮದೇ ಆದ ಓನ್ ರಿಸರ್ಚ್ ಮತ್ತು ಸ್ಟಡಿ ಮುಖಾಂತರ ಮಾಡಿ ನಿಮ್ಮ ಹಣದ ಆಧಾರಿತವಾಗಿ ಇದರಲ್ಲಿ ಹೂಡಿಕೆ ಮಾಡಿ. ಅಂದರೆ ಕ್ರಿಪ್ಟೋ ಕರೆನ್ಸಿ ಒಂದು ರಿಸ್ಕಿ ಇನ್ವೆಸ್ಟ್ಮೆಂಟ್ ಇರೋದರಿಂದ ಇಲ್ಲಿ ನೀವು ತೊಡಗಿಸಿರುವಂತಹ ಹಣ ಜೀರೋನೂ ಆಗಬಹುದು ಹಾಗೂ ಲಕ್ಷಾಂತರ ರೂಪಾಯಿಗಳನ್ನು ಆಗಬಹುದು. ಈ XRP ಕಾಯಿನ್ ಎಲ್ಲಿ ಬೈ ಮಾಡಬಹುದೆಂದರೆ ಬೈನಾನ್ಸ್ ಹಾಗೂ ಇಂಡಿಯನ್ ಎಕ್ಸ್ಚೇಂಜ್ ಆದ CoinDCX ಮತ್ತು ಮುದ್ರೆಕ್ಸ್ಗಳಲ್ಲಿ ಈ ಕಾಯಿನ್ಗಳನ್ನು ಬೈ ಸೆಲ್ ನೀವು ಮಾಡಬಹುದಾಗಿದೆ. ಮತ್ತು ಈ ಬೈ ಸೆಲ್ ಮಾಡುವಂತಹ ಲಿಂಕ್ಗಳು ನನ್ನ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ. ಆ ಲಿಂಕ್ ಮುಖಾಂತರ ನೀವು ಹೋಗಿ ಈ ಕಾಯಿನ್ಗಳನ್ನು ಬೈ ಸೆಲ್ ಮಾಡಬಹುದಾಗಿದೆ. ವೀಕ್ಷಕರೇ, ಇದಿಷ್ಟು XRP ಕಾಯಿನ್ನ ವಿಡಿಯೋಗಳಾಗಿದ್ದು
ವೀಕ್ಷಕರೇ, XRP ಕಾಯಿನ್ನ ಇದಿಷ್ಟು ವಿಡಿಯೋ ಆಗಿದ್ದು, ಈ ವಿಡಿಯೋ ಇಷ್ಟವಾದಲ್ಲಿ ಮತ್ತು ನನ್ನ ಚಾನಲ್ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಮತ್ತು ಇದೇ ರೀತಿ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಕನ್ನಡದಲ್ಲಿ ನಾಲೆಜ್ ಬೇಕಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ವೀಕ್ಷಕರೇ.